ಎಲ್ಲಿಯವರೆಗೆ ದೇವೇಗೌಡರು ಅಲ್ಲಿಯವರೆಗೂ ಅವರೇ ಒಕ್ಕಲಿಗ ನಾಯಕರು. ಅರ್ಥ ಆಯ್ತಲ್ಲ? ಅವರೇ ಆರಾಧ್ಯ ದೇವರು. ಅಧಿನಾಯಕರು ಅಂತ ಬೇರೆ ಇರ್ತಾರೆ, ಸಾಮಂತರು ಇರ್ತಾರೆ, ರಾಜರು ಇರ್ತಾರೆ, ಚಕ್ರವರ್ತಿ ಇರ್ತಾನೆ. ಅಂತಿಮವಾಗಿ ಚಕ್ರವರ್ತಿ, ಸಾಮಂತ ಲೂಟಿ ಕೊರ ಅಂತ ಹೇಳಿ ಲೂಟಿ ಕೊಡೋದಿಲ್ಲ. ಅದ್ಯಾವುದೋ ಮೀನಿದ್ದಾರೆ ಅಂಥವ್ರಿಲ್ಲ. ಈ ಪುಣ್ಯಾತ್ಮಗಳು ಯಾವ ಅಭಿವೃದ್ಧಿ ಮಾಡಿದ್ರೆ ಅವ್ರು ಮಾಡಿದ್ರೆ ಹೇಳ್ಕೊಳ್ತಿರ್ತಾರಲ್ಲ, ಅದು ಬುದ್ಧಿ ಕಲಿಸ್ತಾರೆ. ಎಲ್ಲಿಯವರೆಗೆ ದೇವೇಗೌಡರು ಇರ್ತಾರೋ ಅಲ್ಲಿಯವರೆಗೂ ಅವರೇ ಒಕ್ಕಲಿಗ ನಾಯಕರು. ಅರ್ಥ ಆಯ್ತಲ್ಲ? ಅವರೇ ಆರಾಧ್ಯ ದೇವರು. ಇವೆಲ್ಲ ಜುಜುಬಿಗಳು ಬಿಡಿ, ಬೇರೆ ವಿಷಯ ಹೇಳಿ. ನಾನು ನಾಯಕನೇ, ಅವ್ರು ಹೆಂಗೆ ನಾಯಕರು ನಾವು ಹಂಗೆ ನಾಯಕರು ಅಷ್ಟೇ. ಅಧಿನಾಯಕರು ಅಂತ ಬೇರೆ ಇರ್ತಾರೆ, ಸಾಮಂತರು ಇರ್ತಾರೆ, ರಾಜರು ಇರ್ತಾರೆ, ಚಕ್ರವರ್ತಿ ಇರ್ತಾನೆ. ಅಂತಿಮವಾಗಿ ಚಕ್ರವರ್ತಿ, ಸಾಮಂತರೇ. ಇರ್ಬೋದು, ಇರ್ತಾರಪ್ಪ. ಒಂದು ರಾಜ್ಯ ಅಂದಮೇಲೆ ಸೈನ್ಯಾಧಿಪತಿಗಳು, ಮಂತ್ರಿಗಳು ಎಲ್ಲ ಇರ್ತಾರಲ್ಲ, ಆ ಥರ ಇರ್ತಾರೆ. ಯಾರು ಲೂಟಿಕೋರ ಅಂತ ಹೇಳ್ತೀನಿ, ಹೇಳಿದ್ದೀನಿ ಆಗಲೇ. ಲೂಟಿಕೋರ್ ಇವರೆಲ್ಲ. ಅದ್ಯಾವುದಲ್ಲೋ ಮೀನು ಹಿಡಿತಾರೆ ಅಂತಲ್ಲ, ಅಂಥವ್ರು ಇವರೆಲ್ಲ. ನಮಗೆ ದೃಢವಾದ ವಿಶ್ವಾಸ ಇದೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಬಡವರ ಪರವಾಗಿ ನೀಡಿರ್ತಕ್ಕಂಥ ಕೊಡುಗೆಗಳು, ಅದು ಸಾರಾಯಿ ನಿಷೇಧ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು, ಹಲವಾರು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮಗೆ ಶ್ರೀಶಿಕ್ಷೆಯಾಗಿ ನಿಲ್ತಾರೆ. ಈ ಪುಣ್ಯಾತ್ಮಗಳು ಯಾವ ಅಭಿವೃದ್ಧಿ ಮಾಡಿದ್ರೆ ಅವ್ರು ಮಾಡಿದ ಅಭಿವೃದ್ಧಿನೇ ನಂದು ಅಂತ ಹೇಳ್ಕೊಂಡು ತಿರುಗ್ತಾರಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾರೆ.